From celebrations from a victory to tears from a tragedy, Bengaluru witnessed its darkest hours on the 4th of June. Eleven youth, all under the age of 30, crushed in a stampede. Inside and outside the Chinnaswamy Stadium. Home to the Royal Challengers Bengaluru or RCB. 18 ವರ್ಷಗಳ ಕಾಲ ಕಾದ ಮೇಲೆ 19-year-old Bhumik rushed to Cuban Park. An engineering student, he wanted to get a glimpse of his heroes with his friends. He never returned home. ಮನೆಯಿಂದ ಬೆಳಗ್ಗೆ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು 8 ಗಂಟೆಗೆ ಹೋಗಿದ್ದಾನೆ. ಅವನು ಯಾವುದೇ ಆಕ್ಟಿಟ್ಯೂಡ್ ಬೇರೆ ಆ ಥರ ಹೋಗ್ಬೇಕು ಅನ್ನೋದಿಲ್ಲ. ಈ ಹುಡುಗರೆಲ್ಲ ಸೇರ್ಕೊಂಡ್ಬಿಟ್ಟು ಮ್ಯಾಚ್ ನೋಡೋಕೆ ಹೋಗೋಣ ಅನ್ಕೊಂಡ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಆ ಅಮ್ಮಗೊಂದು 4 ಗಂಟೆ 3:15 ನಾನು ಕಾಲ್ ಮಾಡಿದ್ದಾಳೆ, ಅಮ್ಮ ಹೋಗ್ತಾ ಇದ್ದೀನಿ, ಮೆಟ್ರೋದಲ್ಲಿದ್ದೀನಿ, ಹೋಗಿ ಬರ್ತೀನಿ ಅಂತ. ಅಷ್ಟೇ ಲಾಸ್ಟ್. ಅವ್ನ ಫೋನಿಗೆ ಕಾಲ್ ಮಾಡಿದಾಗ ಫೋನ್ ಎತ್ತದೇ ಇರಲಿಲ್ಲ. ಆವಾಗ ಅವ್ರ ಅಮ್ಮ ಏನು ಮಾಡ್ಯಾಳೆ, ವಿಡಿಯೋ ಕಾಲ್ ಮಾಡಿದಾಗ ಬೇರೆ ಯಾರೋ ಎತ್ಬಿಟ್ಟು ಐಸಿಯುನಲ್ಲಿದ್ದಾರೆ, ಬನ್ನಿ ನೀವು ಬೇಗ, ಅರ್ಜೆಂಟ್ ಏನಿತ್ತು ಇವ್ರಿಗೆ, ಆಗೋದ್ಮೇಲೆ ಬರ್ತಾರೆ. ನೆನ್ನೆ ಬಂದ್ಬಿಟ್ಟು ಸುಮ್ಮನೆ ಏನೋ ಬಂದು ಹೋದ್ರು. ಅವರು ಇದನ್ನು ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಬಂದಿದ್ರು ಅಂತ ಹೇಳೋಕ್ಕೋಸ್ಕರ ಬಂದರು. ಅವ್ರ ಪಾಡಿಗೆ ಅವ್ರು 2 ಜನ ಹೋಗೇ ಬಿಟ್ಟು ತಿಂಗಳಿಗೆ 5 ರಿಂದ 6 ಲಕ್ಷ ಟ್ಯಾಕ್ಸ್ ಕಟ್ಟಿ ನನ್ನ ದುಡ್ಡಲ್ಲಿ ಅವರು ಆಂಬುಲೆನ್ಸನ್ನು ಅರೇಂಜ್ ಮಾಡ್ಬೋದಿತ್ತು ಅವರು. Bhumik's family calls it a murder. Deaths that were allowed to happen by the state and organizers, including the RCB and Karnataka State Cricket Association. ಇಷ್ಟ ಜನ ಹೋಗ್ಬಿಡ್ತಾರೆ ಸರ್, ನಮ್ಮ ಕೈಲಿ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದ್ರು. ಆ ಡಿಸಿಷನ್ ಏನಕ್ಕೆ ತಗೊಂಡ್ರು? ಇಲ್ಲಿ ಪರವಾಗಿಲ್ಲ, ಹೋದ್ರೆ ಹೋಗ್ಲಿ. ಕುಂಭಮೇಳ ಅಲ್ಲಿ ಮರ್ಡರ್. Our chief minister, our home minister has to take the responsibility of this. Amrit Pai is distraught as he prepares for the funeral of his elder daughter. ಚಿಕ್ಕಂದಿನಿಂದ ವಿದ್ಯಾವಂತೆ. SLCಯಲ್ಲಿ ಒಳ್ಳೆ ಮಾರ್ಕ್ ತೆಗೆದು, PUCಯಲ್ಲಿ ಒಳ್ಳೆ ಮಾರ್ಕ್ ತೆಗೆದು, CAಯಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಪಾಸಾಗಿದ್ದಾಳೆ. 21 ವರ್ಷಕ್ಕೆ CA ಮಾಡಿದ್ದಾಳೆ. ಏನು ಹೇಳೋದು, ಇಷ್ಟು ಎಳೆಯ ಪ್ರಾಯದಲ್ಲಿ ಪರಮಾತ್ಮ ಈ ವಿಧಿಯಾಟ ಮಾಡ್ತಾನಂತೆ ನಮಗೂ ಕನಸಿನಲ್ಲಿ ಎಣಿಸಲಿಲ್ಲ. ಇಲ್ಲಿ ತುಂಬ ಆಗ್ತದೆ, ಏನು ಹೇಳೋದು. ನಾವು ಭಾಳ ಕಷ್ಟದಿಂದ ಒಂದೊತ್ತು ಅನ್ನಕ್ಕೆ ಕಷ್ಟ ಆಯಿತು ನಮಗೆ. ಆದರೂ ನಮ್ಮ ಮಕ್ಕಳನ್ನು ಒಳ್ಳೆ ರೀತಿ ಕಲಿಸಿದ್ದು ಈ ಥರ ಆಯ್ತಂತ ಭಾಳ ದುಃಖ ಆಗ್ತದೆ. ಆದರೂ ನನಗೆ ಈ TVಯಲ್ಲಿ ನ್ಯೂಸ್ ಕಂಡು ಫೋನ್ ಮಾಡಿದೆ. ಫೋನ್ ಮಾಡುವಾಗ ಫೋನ್ ಎತ್ತಲಿಲ್ಲ. Akshata had recently married. Her death has left 2 families in grief. A first-year student of Bengaluru Presidency College, Manoj Devaraju was only 18-year-old and the only son of his family. ಹೋಗಿ ಬರ್ತೀನಿ ಅಂತಾರೆ. ಅಪ್ಪಾಜಿಗೆ ಹೇಳ್ಬಿಟ್ಟು ಹೋದ, ಬರಲಿಲ್ಲ ಅಣ್ಣ, ಇನ್ನು ಮನೆ ಬರಲಿಲ್ಲ. ಹಿಂಗಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ, ಕನ್ನಡ ಕಳಿಸ್ತಿರ್ಲಿಲ್ಲ. ಹೋಗ್ಬಿಟ್ಟು ಇನ್ನು ಬರಲೇ ಇಲ್ವಲ್ಲ ಅಣ್ಣ, ಯಾರಣ್ಣ
ನಮಿದ್ದಕ್ಕೋ ಇರೋನು ಮಗ. ಮೊಬೈಲ್ ಬಿಟ್ಟು ಹೋಗಿದ್ದ, ಅಮ್ಮ ಮೊಬೈಲ್ ಕೊಡಮ್ಮ ಅಂತ ಅಂದ, ಮೊಬೈಲ್ ಕೊಟ್ಟೆ. ಹುಷಾರಾಗಿ ಹೋಗ್ಬಾರೋ ಅಂತ ಅಂದಿದ್ದ ಅಷ್ಟೇ ನಾಡ. ಇನ್ನು ಬರಲೇ ಇಲ್ಲ, ಇನ್ನು ಮಾತು ಇಲ್ಲ, ಏನು ಇಲ್ಲ. ಏನಣ್ಣ ಹಿಂಗಾಯ್ತಲ್ಲ, ಏನು ಮಾಡೋದು? ಯಾರು ತಂದು ಕೊಡ್ತಾರೆ ನನಗೆ ನನ್ನ ಮಗುನ? ನನ್ನ ಮಗ ಬೇಕು ನನಗೆ, ಯಾರು ತಂದು ಕೊಡ್ತಾರೆ ನನ್ನ ಮಗುನ? ಅವ್ರ ಮನೆ ಹಾಳಾಗಿ ಹೋಗ್ಲಿ ಬಿಡೋಣ. ನಮ್ಮಂಥವ್ರು ಗೋಳು ತೊಡ್ತಂಗಿರಲ್ಲ, ಅವ್ರ ಮನೆ ಗೂಡ್ಸ್ಕೊಂಡು ಅದ್ರಾಗ ಹೋಗ್ಲಿ. Millions of questions, but no one to answer them. ಏನಣ್ಣ ಸರ್, ಇದ್ದಾಗ ಒಬ್ಬ ಮಗ ಸರ್ ಹೊಂಟೋದಿಂದ ಇನ್ನು ಏನಣ್ಣ, ಏನು ನಮ್ಮ ಕೈಲಿ ಮಾತಾಡೋಕ್ಕಾಗ್ತಿಲ್ಲ ಸರ್. ಬೇರೆಯವ್ರಿಗೆ ನಮ್ಮ ಕೈಲಿ ಆಗ್ತಿಲ್ಲ ಸರ್ ಮಾತಾಡೋಕೆ. ಇದ್ದೊಬ್ಬ ಮಗ ಹೊಂಟೋದ ಸರ್, ಯಾರಿಗೆ ಇದು ಮಾಡೋದು ಸರ್? ಏನೋ ಮಾಡ್ಕೊಂಡು ಗಂಡ ಹೆಂಡ್ತಿ ಇಬ್ಬರೆಲ್ಲ ದುಡ್ದುಬಿಟ್ಟು ಓದಿಸ್ತಾ ಇದ್ದೆ ಸರ್ ನಾವನ್ನ. ಈಗ ಅವನೇ ಇಲ್ದಂಗೆ ಆಗ್ಬಿಟ್ಟ ಸರ್. ನಾವು ಯಾರು ಮಗ ಅಂತ ಕರೀಲಿ ಸರ್. ನಾನು 2:30 ಊಟ ಮಾಡ್ತಿದ್ದೆ ಸರ್. ಊಟ ಮಾಡ್ಕೊಂಡು ಎದ್ದು ಹೋದ ಸರ್. ಬರ್ತೀನಿ ಕಣಪ್ಪ, ನಾನು ಏನು ಅದೇನು ಮಾಡಲಿಲ್ಲ. ಅವನು ಏನಾರು ಹೇಳ್ದೆ ಕಳ್ಸೋದು ಬಂದು ಹೇಳ್ಬಿಟ್ಟು ಮುನ್ಸ್ಕೊಂಡ್ಬಿಡ್ತಾನೆ ಅಂತ. ಆಯ್ತು ಹುಷಾರಾಗಿ ಹೋಗ್ಬಿಟ್ಟು ಬರಪ್ಪ ಅಂತ ಕಳಿಸ್ದೆ. ಹಿಂಗಾಗುತ್ತೆ ನನಗೆ, ಕಳಿಸೋ ಇರಲ್ಲ ಸರ್. ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ನ ಫ್ರೆಂಡ್ ಮನೆ ತಲೆಗೆ ಬಂದು ಕರ್ಕೊಂಡು ಹೋದ್ರು ಸರ್. ನನ್ನ ಮಗನ ಕಳಿಸ್ಬಿಟ್ರು ಸರ್. ನಾನು 6 ಗಂಟೆಗೆ ಗೊತ್ತಾಯ್ತು ಸರ್ ನನಗೆ. 6 ಗಂಟೆಲಿ ಟಿ ವಿಲಿ ನೋಡಿ ಯಾರು ಗೊತ್ತಿರೋರು ಹೇಳಿದ್ರು ಹಿಂಗೆ ಆಗ್ಬಿಟ್ಟದೆ ಅಂತೇಳಿ. ನನ್ನ ಮಗನ ಅಲ್ಲಿ ಹೋಗಿದ್ದಾನೆ ಸರ್ ಅಂತ ಅವಾಗ ಫೋನ್ ಮಾಡಿದ್ಕೆ ಅವ್ನು ಫೋನು ಬೇರೆ ಹತ್ರ ಸಿಕ್ತು. ಫೋನ್ ಸರ್ ಇಲ್ಲಿ ಬಿದ್ದಿತ್ತು ಅಂತ ಹೇಳಿದ್ಕೆ ಅವಲೇ ಸರ್ ನನಗೆ ಇದು ಆಗಿಬಿಡ್ತು ಸರ್. ನಮಗೆ ಏನೋ ಹೆಚ್ಚು ಕಡಿಮೆ ಆಗೈತೆ ಅಂತ ಅವಲೇ ಅನ್ಕೊಂಡು ಕಾಲು ತುಳ್ತಲ್ಲಿ ಏನೋ ಸಿಗಾಕಡನೆ ಅಂತ ಹೇಳ್ಬಿಟ್ಟು ತಿರ್ಗಿ ಅವ್ರು ಕರ್ಕೊಂಡೋಗಿದ್ದಕ್ಕೆ ಮಾಡಿದ್ಕೆ ಅವ್ರು ಬೋರಿಂಗ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ಕೆ ತಿರ್ಗಿ ಅವ್ರು ಪೊಲೀಸರು ಯಾರೋ ಫೋನ್ ಮಾಡಿದ್ರು. ನಮ್ಮ ಫ್ರೆಂಡ್ ಮೊಬೈಲು ಪೊಲೀಸರು ಫೋನ್ ಮಾಡಿದ್ರು ಸರ್. ಅವ್ರು ಮಾಡಿಬಿಟ್ಟು ಅವ್ರು ಕರೆದ್ರು, ಬನ್ನಿ ಅವ್ರ ತಂದೆ ಬರೋಕೆ ಹೇಳಿ ಅಂತ ಹೇಳ್ಬಿಟ್ಟು. ಹುಷಾರಾಗಿದ್ದಾನೆ, ಅವನಿಗೆ ಡೆತ್ ಆಗಿಲ್ಲ, ಹುಷಾರಾಗಿದ್ದಾನೆ, ತಲೆ ಸುತ್ತ ಬಂದೈತೆ, ಇಲ್ಲ ಎಮರ್ಜೆನ್ಸಿ ವಾರ್ಡಲ್ಲಿ ಇಟ್ಟಿದ್ದೀವಿ ಅಂತ ಮತ್ತೆ ಹೇಳಿದ್ರು ಸರ್. ಡೆತ್ ಆಗಿದ್ದಾನೆ ಅಂತ ಹೇಳಲಿಲ್ಲ. ತಿರ್ಗಿ ಅಲ್ಲಿ ಹೋದ್ಮೇಲೆ ಸರ್ ಅವ್ನು ಡೆತ್ ಆಗಿದ್ದಾನೆ ಅಂತ ಗೊತ್ತಾಗಿದ್ದು ನನಗೆ. ನೇರ ಹೋರಾಣ ಏನು ಸರ್, ಸರ್ಕಾರನ ನೇರ ಹೋರ. ಅವರೆಲ್ಲ ಫಸ್ಟು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕಾಯ್ತು. ಏನು ಸರ್ ನೆನ್ನೆ ಗೆದ್ದಿರ್ತಿ ಇವತ್ತಲೇ ಮಾಡ್ಬೇಕಾಯ್ತು. 1 ವಾರ 15 ಬಿಟ್ಟು ಮಾಡಿದ್ರೆ ಆಗ್ತಿರಲಿಲ್ಲ. 19-year-old BTech student Chinmay's life was cut short in the stampede. Her father stands numb and helpless before the lifeless body of his young daughter. Chinmay rushed to the Chinnaswamy Stadium only because her college friends were going. Her family blames the state government, police and RCB. My question with the nation to you and Arnab, what for the celebration is required first of all? Whether the RCB is a national team, whether the RCB is a state team, this is only a club team. For this club team, this much of height, what for? This is showing the show of strength of the government. I can add one more thing to their Pancha guarantee, that the free passes to the KCA stadium. Why those people are allowed the free passes? Having known that only the strength is 40,000 capacity, the 3 lakh public is waiting outside, roaring outside to come inside. What made them to give the free passes? There is no fire emergency. There is no medical emergency. There is no security. Nothing is there. Only the very much chaos. Lalbagh metro station gate is closed. Only 2 gates are open for the 3 lakh public. "26-year-old Purna Chandra was in Bengaluru on the stampede day to meet a prospective bride. He headed to the Chinnaswamy Stadium after the meeting and did not make it back alive. ಸರ್, ಪೂರ್ಣಚಂದ್ರರು ಕ್ರಿಕೆಟ್ ಅಂದರೆ ಭಾರಿ ಹುಚ್ಚು. ಅವ್ರೇನಪ್ಪ ಅಂತಂದರೆ ಈ ಊರಿಗೆ ಬಂದಿದ್ದರು ಈ ಕ್ರಿಕೆಟ್ ನೋಡಲಿಕ್ಕೆ. ಆ ಹುಚ್ಚಿಂದ ಹೋಗಿ ಆ ರೀತಿ ಇದು ಮಾಡ್ಕೊಂಡಿರೋದು, ಸಂಭ್ರಮ ನೋಡೋಕ್ಕೋಗಿ ಆಗಿರೋದು. ಇನ್ಯಾವ ಇದು ಇಟ್ಕೊಂಡು ಹೋಗಿಲ್ಲ ಅವರು. ಭಾರಿ ಒಳ್ಳೆ ಹುಡುಗ, BE ಮಾಡಿದ ಸಿವಿಲ್ಲು. ಸರ್, ಇಡೀ ಊರಿಗೆ ಗೊತ್ತು ಅವನ ಹೆಸರು, ಅವನಿದು ಇಡೀ ತಾಲೂಕಿಗೆ ಗೊತ್ತಿದೆ. ಒಳ್ಳೆ ಹುಡುಗ,
ಭಾರಿ ಶ್ರಮಪಟ್ಟು ಓದಿ ತಂದೆ ತಾಯಿ ಹೆಸರು ತಂದು ಈ ಕ್ರಿಕೆಟಲ್ಲಿ ಭಾರಿ ಹುಚ್ಚು ಅವನಿಗೆ. ಈಗ ಇವ್ರು ಕಷ್ಟಪಟ್ಟು ಓದಿ ಇವನು ಎಲ್ಲ ಕೆಲಸನೂ ಮಾಡೋಣ ಸರ್. ಇವನು ಗದ್ದೆ ಕೆಲಸನೂ ಮಾಡೋಣ, ಎಲ್ಲ ಭಾರಿ ಶ್ರಮಜೀವಿ ಅಂತ ಹೇಳಕ್ಕೆತ್ತಿರೋದು. ನಮ್ಮೂರಿಗೆ ಬಂದೆಲ್ಲ ಕೆಲಸ ಮಾಡೋಣ ಸರ್. ಅವನು ಭಾರಿ ಬ್ಲೇನ್ ಸ್ಟೂಡೆಂಟ್ ಸರ್, ಇಂಜಿನಿಯರಿಂಗು. ಸಾಮಾನ್ಯ ನಾವು ಅಲ್ಲೇ 4-4:15 ನನಗೆ ಗೊತ್ತಾಗಿದ್ದು. ಆಮೇಲೆ ನಾನು ಏನಪ್ಪ ಅಂದ್ರೆ ನಮ್ಮ ಹುಡುಗ ಸರ್ ಇದಕ್ಕೆ ಹೋಗ್ತಾನೆ ಡ್ಯೂಟಿಗೆ, ನನ್ನ ಮಗ ಅವನು ಭತ್ತ ಅಂದ್ಬಿಟ್ಟು ನಮ್ಮ ಮನೇಲಿ ಅಡುಗೆ ಎಲ್ಲ ಮಾಡ್ಕೊಂಡಿದ್ದು. ನಮಗೆ ಈ ರೀತಿ ಆಗೋದ್ರಿಂದ ನಮ್ಗೆ ಗೊತ್ತಿಲ್ಲ. ಆಮೇಲೆ ನಾವು ಟಿ ವಿಲಿ ನೋಡಿದಾಗ ಹಿಂಗೆ ಬೆಂಗಳೂರಿಗೆ ಹೋಗಿ ಇದು ನೋಡೋಕೆ, ಕ್ರಿಕೆಟ್ ನೋಡೋಕೆ ಹೋಗಿ ಈ ರೀತಿ ಆಗೋದು ಅಂದ್ಬಿಟ್ಟು ಯಾರಿಗೂ ಹೇಳಿಲ್ಲ ಸರ್. ಇವನು 25-year-old Sahana worked at Bosch in Bengaluru. The young engineer had recently secured a job. ಬಾಷ್ ಕಂಪ್ನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವ್ರ ಸ್ನೇಹಿತರು ಒಟ್ಟುಗೂಡಿ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ಬೇಕಾದ್ರೆ ಈ ಒಂದು ಅಚಾನಕ್ಕಾಗಿ ಒಂದು ದುರಂತ ನಡೆದಿದೆ. ಈ ದುರಂತದ ಬಗ್ಗೆ ನಿಜವಾಗ್ಲೂ ಹೇಳ್ಬೇಕಂತಂದರೆ ಸರ್ಕಾರ ಇದನ್ನು ಮುನ್ನೆಚ್ಚರಿಕೆ ತಗೊಬೇಕಾಗಿತ್ತು. ಯಾಕೆ ಅಂತಂದರೆ ಅಟ್ ಎ ಟೈಮ್ 2 ಕಾರ್ಯಕ್ರಮ ಮಾಡಿದ್ರೆ ಏನಾಗ್ತಂತ ಯಾರು ಬೇಕಾದ್ರೆ ಉಳಿಸ್ಬೋದಾಗಿತ್ತು. ಯಾಕೆ ವಿಧಾನಸೌಧ ಮುಂದೆ ಲಕ್ಷಾಂತರ ಜನ ಸೇರಿದ್ದು. ಇಮಿಡಿಯೇಟಾಗಿ ಏನಾಗುತ್ತೆ, ಅದನ್ನು ಅವ್ರನ್ನ ಸ್ಟೇಡಿಯಂಗೆ ಇನ್ನೊಂದು ಕಾರ್ಯಕ್ರಮ ಅಂತಂದರೆ ಅಲ್ಲೇ ಮರಳೆ ಯಾಕೆ A die-hard fan of cricketer Virat Kohli, 17-year-old Shivalinga, had just cleared his Class 10 board exams. He left home to collect his transfer certificate, but took a small detour to catch a glimpse of his favorite cricket star. Shivalinga's mother, broken, inconsolable, now asks, what did Kohli give him in return? ಟೀಸ್ ತಂದು ಮನೆಗೆ ಏನೋ ಗೊತ್ತಿಲ್ಲ. ನಾವು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ದೀವಿ. ಒಂದು 11 ಗಂಟೆಗೆ ಅಲ್ಲಿ ಬಂದು ನೋಡ್ದವ್ರಪ್ಪ ಇದ್ದನಂತ ಮನೆಗೆ ಮಲ್ಕೊಂಡಿದ್ದ. ಮಲ್ಕನವ್ರಪ್ಪ ಹೋಗೋಣ ಏನು ಮಾಡೋಣ ಅಂತ ಆಯ್ತು, ಹೋಗ್ಬಿಟ್ಟಾನ. ನಮಗೆ ಗೊತ್ತಿಲ್ಲ. ಅದೇ ಪೂರ್ತಿ 6 ಗಂಟೆಗೆ ನಮ್ಮ ಯಜಮಾನ ಫೋನ್ ಹಚ್ಚಿದ್ರಿ, ನಮ್ಮ ಮಗ ಬರಲಿಲ್ಲ ಅಂದೆ. ಅವಾಗ ಫೋನ್ ಹಚ್ಚಿದ್ರು, ನನ್ನ ಮಗ ಎತ್ತದಿಲ್ರಿ ಪೊಲೀಸರು ಅಂತಿದ್ರು. ಪೊಲೀಸ್ ಏನಾಗ್ಯದ್ರಿ ಹೇಳಂದ್ರಿ, ನೀವು ಬರ್ರಿ, ನೀವು ಬಂದ್ಮೇಲೆ ಮಾತಾಡಂದ್ರೆ ಡೌಟ್ ಬಂತಮ್ಮ ನಮಗೂ. ಜೀವ ತಿಂತಮ್ಮ ವಿರಾಟ್ ಕೊಹ್ಲಿಗೆ ಅಂತ್ರಿ ಏನು ಕೊಟ್ಟ ನನ್ನ ಮಗನಿಗೆ. 11 young lives sacrificed as they tried to celebrate 11 men who won a cup. Their celebrations continued even after the stampede. But for the families of the 11 young men and women, it's a lifetime of suffering. Because politicians wanted few extra votes, cricketers wanted to rush back home, and the RCB wanted to make a quick buck. It's a crime that the city will never forgive or forget.